ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಡಾಟಾ ಅನಾಲಿಸಿಸ್ ಆ್ಯಂಡ್ ರಿಪೋರ್ಟ್ ರೈಟಿಂಗ್ ಚಾಪ್ಟರ್ನ ಪ್ರಿಪ್ರೇಷನ್ ಆಫ್ ರಿಪೋರ್ಟ್ ರೈಟಿಂಗ್ ಅಂತಕ್ಕಂತಹ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸನ್ನು ಮಾಡೋಣ. ಮೊದಲಿಗೆ ವಾಟ್ ಈಸ್ ರಿಪೋರ್ಟ್ ರೈಟಿಂಗ್? ರಿಪೋರ್ಟ್ ರೈಟಿಂಗ್ ಈಸ್ ಎ ಲಾಸ್ಟ್ ಸ್ಟೆಪ್ ಇನ್ ರಿಸರ್ಚ್ ಸ್ಟಡಿ. ರಿಕ್ವೈರ್ಸ್ requires a set of skills which differ from those used in earlier stages of research. Research reports are the product of slow, painstaking, accurate, inductive work. ಅಂತಂದರೆ ಈ ರಿಪೋರ್ಟ್ ರೈಟಿಂಗ್ ಅಂತಕ್ಕಂಥದ್ದು ಈ ಒಂದು ರಿಸರ್ಚ್ ಪ್ರೋಸೆಸ್ನ ಒಂದು ಕೊನೆಯ ಹಂತ ಆಗಿರುತ್ತೆ. ನಾವೇನು ಓವರಾಲ್ ಆಗಿ ರಿಸರ್ಚನ್ನು ಮಾಡಿರ್ತೀವಿ, ಮಾಹಿತಿಗಳನ್ನೆಲ್ಲ ಕಲೆ ಹಾಕಿರ್ತೀವಿ, ನಾವೇನು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿರ್ತೀವಿ. ಸೊ ಆ ಎಲ್ಲ ಮಾಹಿತಿಗಳನ್ನ ಒಂದು ವರದಿಯ ರೂಪದಲ್ಲಿ ಕೊಡ್ತಕ್ಕಂತಹ ಒಂದು ಹಂತ ಆಗಿರುತ್ತೆ. ವೈಲ್ ಪ್ರಿಪೇರಿಂಗ್ ರಿಸರ್ಚ್ ರಿಪೋರ್ಟ್ ದ ಫಾಲೋಯಿಂಗ್ ಇಶ್ಯೂಸ್ ಮಸ್ಟ್ ಬಿ ಕನ್ಸಿಡರ್ಡ್. ಅಂತಂದರೆ ನಾವು ರಿಪೋರ್ಟನ್ನು ರೆಡಿ ಮಾಡುವಾಗ ಈ ಕೆಳಗಿನ ಅಂಶಗಳನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಮೊದಲನೇದು ಆಬ್ಜೆಕ್ಟಿವ್ಸ್. ನಮ್ಮ ಒಂದು ರಿಸರ್ಚ್ ರಿಪೋರ್ಟ್ ರೆಡಿ ಮಾಡ್ತಿರ್ತಕ್ಕಂಥ ಒಂದು ಆಬ್ಜೆಕ್ಟಿವ್, ಮತ್ತು ನಾವು ಯಾವುದೇ ಉದ್ದೇಶವನ್ನು ಇಟ್ಕೊಂಡು ಆ ಸಂಶೋಧನೆಯನ್ನು ನಡೆಸಿದ್ದೀವಿ ಅಂತಕ್ಕಂಥದ್ದು, ಟೈಪ್ ಆಫ್ ಪ್ರಾಬ್ಲಮ್ ಅಥವಾ ಟೈಪ್ ಆಫ್ ಸಬ್ಜೆಕ್ಟ್, ನಮ್ಮ ಸಂಶೋಧನಾ ಸಮಸ್ಯೆ ಅಥವಾ ಸಂಶೋಧನಾ ವಿಷಯ ಯಾವುದು, ಮತ್ತು ನೇಚರ್ ಆ್ಯಂಡ್ ಟೈಪ್ ಆಫ್ ರಿಸರ್ಚ್, ನಮ್ಮ ರಿಸರ್ಚ್ ಅಂತಕ್ಕಂಥ ಯಾವ ಸ್ವರೂಪದಲ್ಲಿದೆ, ಯಾವ ರೀತಿಯಾದಂಥ ಒಂದು ರಿಸರ್ಚ್ ಮಾಡಿದ್ದೀವಿ. ಆಡಿಯನ್ಸ್ ಆರ್ ಯೂಸರ್ಸ್ ಆಫ್ ರಿಸರ್ಚ್ ವರ್ಕ್ ಅಂತಂದರೆ ನಾವು ಯಾರಿಗೋಸ್ಕರ ಆ ಒಂದು ಸಂಶೋಧನೆಯನ್ನು ರೆಡಿ ಮಾಡಿದ್ದೀವಿ, ಯಾರು ಆ ಮಾಹಿತಿಯನ್ನು ಪಡ್ಕೊಳ್ತಾರೆ, ಮತ್ತು ಸೈಜ್ ಆಫ್ ರಿಪೋರ್ಟ್, ನಮ್ಮ ಸೈಜ್ ಆಫ್ ರಿಪೋರ್ಟು ಯಾವ ಥರ ಇದೆ, ಅದು ತುಂಬ ದೊಡ್ಡದಿದೆಯೋ ತುಂಬ ಚಿಕ್ಕದಿದೆಯೋ, ಮತ್ತು ಫಾರ್ಮ್ ಆಫ್ ರೈಟಿಂಗ್, ಹ್ಯಾಂಡ್ ರಿಟನ್ನು ಅಥವಾ ಟೈಪ್ಡು ಅಥವಾ ಕಂಪ್ಯೂಟರೈಸ್ಡು. ಸೊ ಈ ಎಲ್ಲ ಅಂಶಗಳನ್ನೂ ನಾವೇನು ಮಾಡಬೇಕಾಗುತ್ತೆ, ಗಮನಿಸಬೇಕಾಗುತ್ತೆ. ಮತ್ತು ಟೈಮ್ ಆ್ಯಂಡ್ ಕಾಸ್ಟ್, ನಮ್ಮ ಹತ್ರ ಎಷ್ಟು ಹಣ ಇದೆ, ನಮ್ಮ ಹತ್ರ ಎಷ್ಟು ಸಮಯ ಇದೆ. ಸೊ ಲ್ಯಾಂಗ್ವೇಜ್, ನಾವು ಯಾವ ಲ್ಯಾಂಗ್ವೇಜನ್ನು ಬಳಸ್ತಾ ಇದ್ದೀವಿ. ಇಲ್ಲಿ ಇಂಗ್ಲೀಷಲ್ಲಿ ನಾವು ರಿಪೋರ್ಟನ್ನು ರೆಡಿ ಮಾಡ್ತಿದ್ವಿ, ಅಥವಾ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ, ರೀಜನಲ್ ಲ್ಯಾಂಗ್ವೇಜ್ಗಳಲ್ಲಿ ನಾವು ಒಂದು ರಿಪೋರ್ಟನ್ನು ರೆಡಿ ಮಾಡ್ತಿದ್ವು. ಕಂಟೆಕ್ಸ್ಟ್ ಆಫ್ ರಿಪೋರ್ಟ್ ಅಂತೇಳಿ ಕೂಡ, ಕಂಟೆಂಟ್ ಆಫ್ ರಿಪೋರ್ಟ್ ಅಂತಂದರೆ ರಿಪೋರ್ಟ್ ಒಳಗಡೆ ಏನೇನು ಇರಬೇಕು, ಮತ್ತು ಆರ್ಡರ್ ಆಫ್ ಕಂಟೆಂಟು, ಯಾವ್ಯಾವ ಕಂಟೆಂಟು ಎಲ್ಲೆಲ್ಲಿ ಬರಬೇಕು, ಮತ್ತು ನಂಬರ್ ಆಫ್ ಕಾಪೀಸ್, ನಾವು ಎಷ್ಟು ಕಾಪಿಗಳನ್ನ ಈ ಒಂದು ರಿಪೋರ್ಟಲ್ಲಿ ರೆಡಿ ಮಾಡಬೇಕು, ಮತ್ತು ಫಾರ್ಮ್ಯಾಟ್, ಟೈಪ್ and size of paper, length, width, depth of report and pattern of writing including paragraph, indent, numbering, font size and type and coloring etc. ಮತ್ತು ಬೈಂಡಿಂಗ್, ಅದು ಸಾಫ್ಟ್ ಬೈಂಡಿಂಗ್ ಆಗಿರಬೇಕು ಅಥವಾ ಹಾರ್ಡ್ ಬೈಂಡಿಂಗ್ ಆಗಿರಬೇಕು. ಮೆಟೀರಿಯಲ್ಲು ತುಂಬ ಕ್ವಾಲಿಟಿ ಆಗಿರಬೇಕು ಅಥವಾ ಸಾಧಾರಣವಾಗಿದ್ದರೂ ನಡೆಯುತ್ತೋ. ಈ ಎಲ್ಲ ಅಂಶಗಳು ಕೂಡ ನಮ್ಮ ಒಂದು ರಿಪೋರ್ಟಲ್ಲಿ ಇರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದರಲ್ಲಿ ಪ್ರತಿಯೊಂದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಗಮನಿಸಿ ಅದಕ್ಕೆ ಒಳ್ಳೆಯ ಒಂದು ರಿಪೋರ್ಟ್ ಆಗೋದಕ್ಕೆ ಏನೆಲ್ಲ ಅಂಶಗಳು ಇದರಲ್ಲಿ ಬೇಕಾಗುತ್ತೋ ಅಂತೆಲ್ಲ ಅಂಶಗಳನ್ನು ಕೂಡ ನಾವು ನಮ್ಮ ಈ ಒಂದು ರಿಪೋರ್ಟ್ ರೈಟಿಂಗಲ್ಲಿ ಉಪಯೋಗಿಸ್ಬೇಕಾಗತ್ತೆ. ಮತ್ತು ಪ್ರಿಕಾಷನ್ಸ್ ಆಫ್ ರಿಪೋರ್ಟ್ ರೈಟಿಂಗ್ ಎ ರಿಸರ್ಚ್ ರಿಪೋರ್ಟ್ ಅಂತೇಳಿ. ಅಂತಂದರೆ ನಾವು ಒಂದು ರಿಸರ್ಚ್ ರಿಪೋರ್ಟನ್ನು ಬರೆಯುವಾಗ ನಾವೇನೆಲ್ಲ ಒಂದು ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ. ಲ್ಯಾಂಗ್ವೇಜ್ ಆ್ಯಂಡ್ ಮೆಥಡ್ ಆಫ್ ಪ್ರೆಸೆಂಟೇಷನ್ ಶುಡ್ ಬಿ ಸೂಟಬಲ್ ಟು ದ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ನಾಲೆಡ್ಜ್ ಆಫ್ ದ ರೀಡರ್ಸ್. ಅಬ್ಸ್ಟ್ರಾಕ್ಟ್ ಟರ್ಮಿನಾಲಜಿ ಆ್ಯಂಡ್ ಟೆಕ್ನಿಕಲ್ ಜರ್ಗಾನ್ ಶುಡ್ ಬಿ ಅವಾಯ್ಡೆಡ್ ಅಂತೇಳಿ. ಅಂತಂದರೆ ಮುಖ್ಯವಾಗಿ ನಾವು ಈ ಮಾಹಿತಿಯನ್ನು ಯಾರಿಗೆ ತಲುಪಿಸ್ಬೇಕಾಗಿರುತ್ತೆ ಅಥವಾ ನಮ್ಮ ವರದಿಯನ್ನು ಯಾರಿಗೆ ತಲುಪಿಸ್ಬೇಕಾಗಿರುತ್ತೆ ಅಂತಹ ಒಂದು ವರದಿಗಾರರ ನಾಲೆಡ್ಜನ್ನು ನಾವೇನು ಮಾಡಬೇಕಾಗುತ್ತೆ, ಮತ್ತು ಇಂಟೆಲಿಜೆನ್ಸನ್ನು ನಮ್ಮ ತಲೆಯಲ್ಲಿ ನಾವು ಇಟ್ಕೊಂಡಿರಬೇಕಾಗುತ್ತೆ. ಯಾಕಂತಂದರೆ ಅವರು ತುಂಬ ಸಾಧಾರಣ ಮಟ್ಟದ ನಾಲೆಡ್ಜು ಮತ್ತು ಇಂಟೆಲಿಜೆನ್ಸ್ನ ಹೊಂದಿದ್ದಾಗ ನಾವು ನಮ್ಮ ರಿಪೋರ್ಟನ್ನು ತುಂಬ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಮಾಡಿದಾಗ ಅದು ಅವ್ರಿಗೆ ತಲುಪೋದು ಸ್ವಲ್ಪ ಕಷ್ಟ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಹಾಗಾಗಿ ಯಾರಿಗೆ ಈ ಒಂದು ರಿಪೋರ್ಟನ್ನು ತಲುಪಿಸ್ಬೇಕು ಅಂತೇಳಿ ಅಂದ್ಕೊಂಡಿರ್ತೀವಿ ಅಂತಹ ಒಂದು ಮಾಹಿತಿದಾರರ ಒಂದು ಇಂಟೆಲಿಜೆನ್ಸನ್ನು ತೆಗೆದುಕೊಂಡು ಅವರಿಗೆ ಯಾವ ರೀತಿಯಲ್ಲಿ ನಾವು ವರದಿಯನ್ನು ಕೊಟ್ಟರೆ ಅವರಿಗೆ ತುಂಬ ಬೇಗ ಅದು ರೀಚ್ ಆಗುತ್ತೆ, ಅರ್ಥ ಆಗುತ್ತೆ ಅಂತಕ್ಕಂಥದ್ದನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ರಿಪೋರ್ಟನ್ನು ರೆಡಿ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟು, ಎ ರಿಪೋರ್ಟ್ ಶುಡ್ ನಾಟ್ ಬಿ ಡಲ್. ಚಾರ್ಟ್ಸ್, ಗ್ರಾಫ್, ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ ಶುಡ್ ಬಿ ಯೂಸ್ ಟು ಮೇಕ್ ಇಟ್ ಅಟ್ರಾಕ್ಟಿವ್ ಆ್ಯಂಡ್ ಟು ಪ್ರೊವೈಡ್ ರೆಡಿ ಅವೈಲಬಿಲಿಟಿ ಆಫ್ ಫೈಂಡಿಂಗ್ಸ್. ಅಂತಂದರೆ ನಮ್ಮ ರಿಪೋರ್ಟು ಕೇವಲ ಆ ಪದಗಳಿಂದ ಮಾತ್ರ ತುಂಬಿರಬಾರ್ದು. ಆ ಥರ ಇದ್ದಾಗ ಅದೇನಾಗುತ್ತೆ, ತುಂಬ ಡಲ್ಲಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ರಿಪೋರ್ಟಲ್ಲಿ ಚಾರ್ಟ್ಸ್ಗಳನ್ನ, ಗ್ರಾಫ್ಗಳನ್ನ, ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ಗಳನ್ನ ನಾವೇನು ಮಾಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ. ಮತ್ತು ಆ ಚಾರ್ಟ್ಗಳನ್ನ, ಗ್ರಾಫ್ಗಳನ್ನ ನೋಡಿದ ತಕ್ಷಣ ನಮ್ಮ ಫೈಂಡಿಂಗ್ಸ್ ಏನಿದೆ ಅಂತಕ್ಕಂಥದ್ದು ನಮ್ಮ ಮಾಹಿತಿದಾರರಿಗೆ ಅರ್ಥ ಆಗೋ ಥರ ಇರಬೇಕು. ನೆಕ್ಸ್ಟು,
ದ ಲೇಔಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಆಬ್ಜೆಕ್ಟಿವ್ ಆಫ್ ದ ರಿಸರ್ಚ್ ಪ್ರಾಬ್ಲಮ್. ಅಂತಂದರೆ ನಮ್ಮ ಒಂದು ರಿಸರ್ಚ್ ರಿಪೋರ್ಟ್ನ ಲೇಔಟು ನಮ್ಮ ಒಂದು ರಿಸರ್ಚ್ ಪ್ರಾಬ್ಲಮ್ನ ಉದ್ದೇಶಗಳಿಗೆ ತಕ್ಕದಾದಾಗೆ ಇರಬೇಕು. ನೆಕ್ಸ್ಟು, ದ ರಿಪೋರ್ಟ್ ಶುಡ್ ಬಿ ಫ್ರೀ ಫ್ರಮ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್. ಆಲ್ ಕಾಂಪೋಸಿಟ್ ಪಾರ್ಟ್ಸ್ ಮಸ್ಟ್ ಬಿ ಪ್ರೆಸೆಂಟೆಡ್ ಇನ್ ಪ್ರಾಪರ್ ಆರ್ಡರ್. ಅಂತಂದರೆ ನಮ್ಮ ಒಂದು ರಿಪೋರ್ಟ್ ಏನಿರುತ್ತೆ ಅದು ಎಲ್ಲ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ಗಳಿಂದ ಹೊರತಾಗಿರಬೇಕು ಅಂತೇಳಿ ಇಲ್ಲಿ ಇದೆ. ರಿಪೋರ್ಟ್ ಶೋ ಒರಿಜಿನಾಲಿಟಿ ಆ್ಯಂಡ್ ಮಸ್ಟ್ ಕಾಂಟ್ರಿಬ್ಯೂಟ್ ಟು ದ ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್. ಅಂತಂದರೆ ರಿಪೋರ್ಟ್ ಅಂತಕ್ಕಂಥದ್ದು ಒರಿಜಿನಲ್ ಆಗಿ ಇರಬೇಕು, ಬೇರೆ ಎಲ್ಲಿಂದನೋ ಕಾಪಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಯಾರ್ದೋ ನೋಡ್ಕೊಂಡು ಬರೀತಕ್ಕಂಥದ್ದಾಗಿರ್ಬೋದು. ಮತ್ತು ನಮ್ಮ ಪ್ರಾಬ್ಲಮ್ ಏನಿರುತ್ತೆ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನ ಕೊಡೋ ಥರ ಇರಬೇಕು ನಮ್ಮ ರಿಪೋರ್ಟ್ ಅಂತಕ್ಕಂಥದ್ದು. ನೆಕ್ಸ್ಟು ಮುಂದಿನ ಹಂತ, ಪ್ರಿಪ್ರೇಷನ್ ಆಫ್ ಫೈನಲ್ ರೆಫರೆನ್ಸ್ ಆರ್ ಬಿಬ್ಲಿಯೋಗ್ರಫಿ. The next step is to prepare the final reference or bibliography, which is the list of sources either referred to or taken help while writing the report. ಅಂತಂದರೆ ನಾವು ಏನು ನಮ್ಮ ರಿಸರ್ಚನ್ನು ಮಾಡುವಾಗ ಸಾಹಿತ್ಯಾಧಾರವನ್ನು ನಾವು ಬಳಸ್ಕೊಂಡಿರ್ತೀವಿ. ಅಂತಂದರೆ ನಮ್ಮ ಸೆಕೆಂಡ್ರಿ ಸೋರ್ಸ್ಗಳನ್ನ ನಾವು ಬಳಸ್ಕೊಂಡಿರ್ಬೋದು ಅಥವಾ ಸಾಹಿತ್ಯಾಧಾರ ಹಿಂದೆ ಮಾಡಿರ್ತಕ್ಕಂಥ ಈ ಒಂದು ಟಾಪಿಕ್ ಬಗ್ಗೆ, ನಮ್ಮ ಒಂದು ರಿಸರ್ಚ್ ಟಾಪಿಕ್ ಬಗ್ಗೆ ಹಿಂದೆ ಆಗಿರ್ತಕ್ಕಂಥ ಸಂಶೋಧನೆಗಳನ್ನ ನಾವು ಓದಿ ಅದರಿಂದ ಕೂಡ ಸ್ವಲ್ಪ ಮಾಹಿತಿಗಳನ್ನ ಕಲೆ ಹಾಕಿರ್ತೀವಿ ಅಂಥದ್ದಾಗಿರ್ಬೋದು. ಅವುಗಳನ್ನ ನಾವೇನು ಮಾಡಬೇಕಾಗತ್ತೆ, ನಮ್ಮ ರಿಪೋರ್ಟ್ನ ಕೊನೆಯಲ್ಲಿ ರೆಫರೆನ್ಸಲ್ಲಿ ನಾವೇನು ಮಾಡಬೇಕಾಗತ್ತೆ, ತೋರಿಸ್ಬೇಕಾಗುತ್ತೆ. ಸೊ ಯಾವ ರೀತಿ ತೋರಿಸ್ಬೇಕು ಅಂತಂದರೆ, there are no absolute rules in referencing, but bibliography should follow a logical arrangement in alphabetical order and may be divided into two parts. The first part may contain the names of books and pamphlets, and second part may contain name of magazine and newspaper article. ಅಂತಂದರೆ ಎರಡು ಭಾಗಗಳಾಗಿ ನಾವೇನು ಮಾಡಬೇಕಾಗುತ್ತೆ, ಇದನ್ನು ವಿಂಗಡಣೆಯನ್ನು ಮಾಡಬೇಕಾಗುತ್ತೆ ರೆಫರೆನ್ಸ್ ಅಥವಾ ಬಿಬ್ಲಿಯೋಗ್ರಫಿನ. ಇದಕ್ಕೆ ಯಾವುದೇ ಡೆಫಿನೆಟ್ ಆದಂತಹ ಒಂದು ರೂಲ್ಸ್ ಇಲ್ಲ ಹೀಗೆ ಇರಬೇಕು ಅಂತೇಳಿ, ಬಟ್ ಲಾಜಿಕಲ್ ಅರೇಂಜ್ಮೆಂಟ್ ಆಗಿ ಅಂತಂದರೆ ನಾವು ಆಲ್ಫಾಬೆಟಿಕಲ್ ಆಗಿ ಈ ಒಂದು ರೆಫರೆನ್ಸ್ಗಳನ್ನ ನಾವೇನು ಮಾಡಬೇಕಾಗುತ್ತೆ, ತೋರಿಸ್ಬೇಕಾಗುತ್ತೆ ಎರಡು ಹಂತಗಳಲ್ಲಿ. ಮೊದಲನೇ ಹಂತದಲ್ಲಿ ನಾವು ಯೂಸ್ ಮಾಡಿರ್ತಕ್ಕಂಥ ಬುಕ್ಸಿನ ಹೆಸರನ್ನು ತೋರಿಸ್ಬೇಕಾಗತ್ತೆ. ಎರಡನೆಯ ಒಂದು ಪಾರ್ಟಲ್ಲಿ ನೇಮ್ ಆಫ್ ಅಂದರೆ ನಾವು ಯಾವ ಮ್ಯಾಗ್ಝಿನ್ಗಳನ್ನ ನೋಡಿದ್ದೀವಿ, ನಾವು ಯಾವ ನ್ಯೂಸ್ ಪೇಪರ್ಗಳಿಂದ ಈ ವಿಷಯಗಳನ್ನ ಕಲೆ ಹಾಕಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ವಿದ್ಯಾರ್ಥಿಗಳೇ ತೋರಿಸ್ಬೇಕಾಗತ್ತೆ. ನೆಕ್ಸ್ಟು, ರೈಟಿಂಗ್ ದ ಫೈನಲ್ ಡ್ರಾಫ್ಟ್. ದ ಲಾಸ್ಟ್ ಸ್ಟೆಪ್ ಇನ್ ರಿಪೋರ್ಟ್ ರೈಟಿಂಗ್ ಈಸ್ writing final draft, which is done in a concise and objective style using simple language, vague expressions such as it seems, there may be, and the like avoided. ಅಂತಂದರೆ ನಾವು ಫೈನಲ್ ಡ್ರಾಫ್ಟನ್ನು ರೆಡಿ ಮಾಡುವಾಗ ಕೆಲವೊಂದಿಷ್ಟು ಸಿಂಪಲ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ಬೇಗ ಮಾಹಿತಿದಾರರಿಗೆ ಅರ್ಥ ಆಗೋ ಥರ ಒಂದು ರಿಪೋರ್ಟನ್ನು ನಾವೇನು ಮಾಡಬೇಕಾಗುತ್ತೆ, ರೆಡಿ ಮಾಡಬೇಕಾಗತ್ತೆ. ಹಾಗೆ ಇಟ್ ಸೀಮ್ಸ್, ದೇರ್ ಮೇ ಬಿ, ಸೊ ಈ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಆಗ್ತಕ್ಕಂಥ ಒಂದು ವರ್ಡ್ಗಳನ್ನ ನಾವೇನು ಮಾಡಬೇಕಾಗತ್ತೆ, ಆದಷ್ಟು ಅವಾಯ್ಡನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು, ಮೆಕ್ಯಾನಿಕ್ಸ್ ಆಫ್ ರಿಪೋರ್ಟ್ ರೈಟಿಂಗ್ ಅಂತೇಳಿ ಕರೀತಾರೆ. ಅಂತಂದರೆ ಕೆಲವೊಂದಿಷ್ಟು ತಂತ್ರಗಳನ್ನ ನಾವೇನು ಮಾಡಬೇಕಾಗುತ್ತೆ, ರಿಪೋರ್ಟ್ ರೈಟಿಂಗನ್ನು ಬರೆಯುವಾಗ ಯೂಸ್ ಮಾಡಬೇಕಾಗತ್ತೆ. ಅದರಲ್ಲಿ ಮೊದಲನೇದು ಸೈಜ್ ಆ್ಯಂಡ್ ಫಿಸಿಕಲ್ ಡಿಸೈನ್. ಅಂತಂದರೆ ನಮ್ಮ ಒಂದು ರಿಪೋರ್ಟ್ನ ಫಿಸಿಕಲ್ ಡಿಸೈನ್ ಯಾವ ಥರ ಇರಬೇಕು ಅಂತೇಳಿ. ದ ಮ್ಯಾನ್ಯುಸ್ಕ್ರಿಪ್ಟ್ ಶುಡ್ ಬಿ ರಿಟನ್ ಇನ್ ಅನ್ರೂಲ್ಡ್ ಪೇಪರ್ ಸೈಜ್ ಆಫ್ 8.5 into 11 in ಸೈಜ್. ಅಂತಂದರೆ ನಮ್ಮ ಮ್ಯಾನ್ಯುಸ್ಕ್ರಿಪ್ಟ್ ಅಂತಂದರೆ ನಮ್ಮ ರಿಪೋರ್ಟ್ ಏನಿರುತ್ತೆ ಅದನ್ನು ನಾವು ಅನ್ರೂಲ್ಡ್ ಪೇಪರು ಅಂದರೆ 8.5 ಮತ್ತು 11 ಸೈಜ್ ಇರ್ತಕ್ಕಂಥ ಒಂದು ಪೇಪರಲ್ಲಿ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಬರಬೇಕಾಗುತ್ತೆ. ಇಫ್ ಇಟ್ ಈಸ್ ಟು ಬಿ ರಿಟರ್ನ್ ಬೈ ಹ್ಯಾಂಡ್, ಬ್ಲ್ಯಾಕ್ ಆರ್ ಬ್ಲೂ ಬ್ಲ್ಯಾಕ್ ಇಂಕ್ ಶುಡ್ ಬಿ ಯೂಸ್ಡ್. ಅಂತಂದರೆ ನಾವು ಅದನ್ನು ಬರೀ ಕೈಯಲ್ಲಿ ಬರೆಯುವಾಗ ಬ್ಲ್ಯಾಕ್ ಅಥವಾ ಬ್ಲೂ ಬ್ಲ್ಯಾಕ್ ಇಂಕನ್ನು ಯೂಸ್ ಮಾಡಿ ಏನು ಮಾಡಬೇಕಾಗುತ್ತೆ, ನಾವು ಬರಿಬೇಕಾಗುತ್ತೆ. ಎ ಮಾರ್ಜಿನ್ ಆಫ್ ಅಟ್ಲೀಸ್ಟ್ 1.5 inches ಶುಡ್ ಬಿ ಅಲೋಡ್ ಅಟ್ ದ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಅಟ್ಲೀಸ್ಟ್ ಹಾಫ್ ಇಂಚ್ ಅಟ್ ದ ರೈಟ್ ಹ್ಯಾಂಡ್ ಆಫ್ ದ ಪೇಪರ್. ಅಂತಂದರೆ ನಮ್ಮ ಪೇಪರಲ್ಲಿ ನಾವು ಮಾರ್ಜಿನ್ ಎಷ್ಟು ಅಂತಂದರೆ ಲೆಫ್ಟ್ ಸೈಡಿಂದ 1.5 ಇಂಚನ್ನು ಬಿಡಬೇಕಾಗುತ್ತೆ. ನೆಕ್ಸ್ಟು ನಾವು ರೈಟ್ ಸೈಡಲ್ಲಿ 1/2 ಇಂಚ್ ಸ್ಪೇಸನ್ನು ನಾವೇನು ಮಾಡಬೇಕಾಗುತ್ತೆ, ಬಿಡಬೇಕಾಗುತ್ತೆ. ನೆಕ್ಸ್ಟು, ಲೇಔಟ್. ಕೀಪಿಂಗ್ ಇನ್ ವ್ಯೂ ಆಬ್ಜೆಕ್ಟಿವ್ ಆ್ಯಂಡ್ ನೇಚರ್ ಆಫ್ ದ ಪ್ರಾಬ್ಲಮ್, ದ ಲೇಔಟ್ ಆಫ್ ದ ರಿಪೋರ್ಟ್ ಶುಡ್ ಬಿ ಥಾಟ್ ಆಫ್ ಆ್ಯಂಡ್ ಡಿಸೈಡೆಡ್ ಅಕಾರ್ಡಿಂಗ್ಲಿ ಅಡಾಪ್ಟೆಡ್. ಅಂತಂದರೆ ನಮ್ಮ ಲೇಔಟ್ ಅಂತಕ್ಕಂಥದ್ದು ನಮ್ಮ ಇಚ್ಛೆಗೆ ಅದು ಬಿಟ್ಟಿರುತ್ತೆ. ನಾವೇನು ಮಾಡ್ಬೋದು, ಅದನ್ನು
ನಮ್ಮ ನೇಚರ್ ಆಫ್ ಪ್ರಾಬ್ಲಮ್ ಅಂತಂದರೆ ನಮ್ಮ ಒಂದು ರಿಪೋರ್ಟ್ ರೈಟಿಂಗು ಯಾವ ನೇಚರ್ ಯಾವ ಸ್ವರೂಪದಲ್ಲಿದೆ ಅಂತಕ್ಕಂಥದ್ದನ್ನು ನೋಡಿ ನಾವೇನು ಮಾಡಬೇಕಾಗುತ್ತೆ, ಆ ಲೇಔಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಟ್ರೀಟ್ಮೆಂಟ್ ಆಫ್ ಕೊಟೇಶನ್ಸು ಕೂಡ ನಾವೇನು ಮಾಡಬೇಕಾಗುತ್ತೆ, ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ಕೊಟೇಶನ್ಸ್ಗಳನ್ನು ಕೂಡ ಏನು ಮಾಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಫುಟ್ ನೋಟ್ಸನ್ನು ಕೂಡ ಅನಗತ್ಯವಾಗಿ ನಾವು ಫುಟ್ ನೋಟ್ಸನ್ನು ಎಲ್ಲೂ ಕೂಡ ಯೂಸ್ ಮಾಡಬಾರ್ದು. ಎಲ್ಲಿ ನಮಗೆ ಆ ಫುಟ್ ನೋಟ್ಸ್ ಅಂತಕ್ಕಂಥದ್ರ ಅವಶ್ಯಕತೆ ಇದೆಯೋ ಅಂತಹ ಒಂದು ಜಾಗಗಳಲ್ಲಿ ನಾವು ಫುಟ್ ನೋಟ್ಸನ್ನು ಅವಶ್ಯವಾಗಿ ಹಾಕಲೇಬೇಕಾಗತ್ತೆ. ಮತ್ತು ಪಂಕ್ಚುಯೇಷನ್ಸ್ ಆ್ಯಂಡ್ ಅಬ್ರಿವೇಷನ್ಸ್. ಸೊ ಸರ್ಟನ್ ಇಂಗ್ಲೀಷ್ ಆ್ಯಂಡ್ ಲ್ಯಾಟಿನ್ ಅಬ್ರಿವೇಷನ್ಸ್ ಆರ್ ಕ್ವೈಟ್ ಆಫನ್ ಯೂಸ್ಡ್ ಇನ್ ಬಿಬ್ಲಿಯೋಗ್ರಫೀಸ್ ಆ್ಯಂಡ್ ಫುಟ್ ನೋಟ್ಸ್ ಟು ಎಲಿಮಿನೇಟ್ ದ ಟಿಡಿಯಸ್ ರಿಪಿಟೇಷನ್. ಅಂತಂದರೆ ಎಲ್ಲಿ ನಮಗೆ ರಿಪಿಟೇಷನ್ನು ಆಗುತ್ತೋ ಸೊ ಅಂತಹ ಜಾಗದಲ್ಲೆಲ್ಲ ನಾವೇನು ಮಾಡಬೇಕಾಗುತ್ತೆ, ಈ ಒಂದು ಪಂಕ್ಚುಯೇಷನ್ನು ಮತ್ತು ಅಬ್ರಿವೇಷನ್ಗಳನ್ನ ಉಪಯೋಗಿಸಿ ನಾವು ರಿಪೋರ್ಟನ್ನು ರೆಡಿ ಮಾಡಬೇಕಾಗುತ್ತೆ. ಮತ್ತು ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಗ್ರಾಫ್ ಆ್ಯಂಡ್ ಚಾರ್ಟ್. ಸ್ಟ್ಯಾಟಿಸ್ಟಿಕ್ಸ್ ಆರ್ ಯೂಶುವಲಿ presented in the form of tables, charts, bars, line graph and pictograms in a neat and attractive manner. ಅಂತಂದರೆ ನಾವು ಈ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ, ಗ್ರಾಫ್ಗಳನ್ನ, ಚಾರ್ಟ್ಗಳನ್ನ ಒಂದು ನೀಟ್ ಮ್ಯಾನರಲ್ಲಿ ಎಲ್ಲಿ ಅವು ನಮಗೆ ಅವಶ್ಯಕತೆ ಇದೆಯೋ ಅಂತಹ ಜಾಗಗಳಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ. The final draft should be prepared after careful revising and rewriting of the ರಫ್ ಡ್ರಾಫ್ಟ್. ಅಂತಂದರೆ ನಾವು ಫೈನಲ್ ಡ್ರಾಫ್ಟನ್ನು ಬರೆಯೋದಕ್ಕಿಂತ ಮುಂಚೆ ಒಂದು ರಫ್ ಡ್ರಾಫ್ಟನ್ನು ಸುಮ್ಮನೆ ನಾವು ಬರ್ಕೊಂಡು ಅದನ್ನು ಫಸ್ಟು ಫೈನಲ್ ಮಾಡಿಕೊಂಡು ಆಮೇಲೆ ಫೈನಲ್ ಆಗಿರ್ತಕ್ಕಂಥ ಒಂದು ಡ್ರಾಫ್ಟನ್ನು ನಾವೇನು ಮಾಡಬೇಕಾಗುತ್ತೆ, ರೆಡಿ ಮಾಡಬೇಕಾಗುತ್ತೆ. ಯಾಕಂತಂದರೆ ಮೊದಲನೇ ಸಲ ನಾವು ಫೈನಲ್ ಆಗಿ ಡ್ರಾಫ್ಟನ್ನ ರೆಡಿ ಮಾಡೋಕ್ಕೆ ಹೋದಾಗ ಅದರಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳು ಕೂಡ ನಮ್ಮ ಕಣ್ತಪ್ಪಿನಿಂದ ಆಗ್ಬೋದು. ಸೊ ಅದಕ್ಕೋಸ್ಕರ ರಿಪೋರ್ಟಲ್ಲಿ ಆ ಥರ ಯಾವುದೇ ತಪ್ಪುಗಳು ಆಗದೇ ಇರೋ ಥರ ನಾವು ನೋಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಮೊದಲಿಗೆ ರಫ್ ವರ್ಕನ್ನು ಮಾಡಿಕೊಂಡು ಅದರ ನಂತರ ನಾವೇನು ಮಾಡಬೇಕಾಗುತ್ತೆ, ಒಂದು ಫೈನಲ್ ಡ್ರಾಫ್ಟನ್ನು ರೆಡಿ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಬೆಬಿಲಿಯೋಗ್ರಫಿ ಶುಡ್ ಬಿ ಪ್ರಿಪೇರ್ಡ್ ಆ್ಯಂಡ್ ಅಪೆಂಡೆಡ್ ಟು ದ ರಿಸರ್ಚ್ ರಿಪೋರ್ಟ್. ಅಂತಂದರೆ ನಮ್ಮ ಬೆಬಿಲಿಯೋಗ್ರಫಿ ಅಂತಕ್ಕಂಥದ್ದು ಏನಿರುತ್ತೆ ಅದು ನಮ್ಮ ರಿಸರ್ಚ್ ರಿಪೋರ್ಟ್ಗೆ ತಕ್ಕನಾಗಿ ನಾವೇನು ಮಾಡಬೇಕಾಗುತ್ತೆ, ನಾವು ಯಾವ ಒಂದು ರಿಸೋರ್ಸ್ಗಳನ್ನ ಉಪಯೋಗಿಸಿದ್ದೀವಿ ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕಾಗುತ್ತೆ, ಬೆಬಿಲಿಯೋಗ್ರಫಿಲಿ ತೋರಿಸ್ಬೇಕಾಗುತ್ತೆ. ಸೊ ಕನ್ಕ್ಲೂಷನ್, ದ ಸ್ಟೆಪ್ಸ್ ಆ್ಯಂಡ್ ಮೆಕ್ಯಾನಿಕ್ಸ್ ಆಫ್ ರಿಪೋರ್ಟ್ raiting are guidelines to produce a report which can be understood by the readers. They should be adhered to in order to avoid communication gap between the reader and the writer. Effective communication is possible only when the report is prepared with caution. Skill combined with caution with help a research in preparing ರಿಪೋರ್ಟ್ ವಿತ್ ಮಿನಿಮಮ್ ಫ್ಲಾಸ್. ಅಂತಂದರೆ ಈ ರಿಪೋರ್ಟ್ ರೈಟಿಂಗ್ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿ ರಿಸರ್ಚು ಮತ್ತು ರೀಡರ್ ಮತ್ತು ರೈಟರ್ನ ಮಧ್ಯೆ ಒಂದು ಕಮ್ಯುನಿಕೇಷನನ್ನು ಏರ್ಪಡುತ್ತೆ. ನಾವು ಅತ್ಯುತ್ತಮವಾಗಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬೇಗ ನಮ್ಮ ರೀಡರ್ಗೆ ಅರ್ಥ ಆಗೋ ಥರ ನಾವು ಬರೆದಾಗ ನಮ್ಮ ರಿಸರ್ಚ್ ರಿಪೋರ್ಟ್ ಅಂತಕ್ಕಂಥದ್ದು ತುಂಬ ಯಶಸ್ವಿ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಹೆಚ್ಚಾಗಿ ಇರ್ತವೆ. ನಾವು ಮೇಲೆ ಗಮನಿಸಿದಂಥ ಎಲ್ಲ ಅಂಶಗಳನ್ನ ಉಪಯೋಗಿಸ್ಕೊಂಡು ತುಂಬ ಕೇರ್ಫುಲ್ಲಾಗಿ ನಾವು ರಿಪೋರ್ಟ್ ರೈಟಿಂಗನ್ನು ಮತ್ತು ಈಸಿಯಾಗಿರ್ತಕ್ಕಂಥ ಒಂದು ಲ್ಯಾಂಗ್ವೇಜಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಂಕ್ಷಿಪ್ತವಾಗಿ ನಮ್ಮ ಒಂದು ರಿಪೋರ್ಟನ್ನು ನಾವು ರೆಡಿ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ. ಆಗ ಅದನ್ನು ನಾವು ಈಸಿಯಾಗಿ ಒಬ್ಬ ರೀಡರ್ಗೆ ತಲುಪಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ನಾವು ಈ ರಿಪೋರ್ಟ್ ರೈಟಿಂಗ್ ಬಗ್ಗೆ ಇಷ್ಟು ವಿಷಯಗಳನ್ನ ಇವತ್ತು ತಿಳ್ಕೊಂಡಿದ್ವಿ. ಥ್ಯಾಂಕ್ ಯು.